ಪಾಪ ಇನ್ನು ನಾನು ಕೊಡ್ಬೇಕು ಪಾಪ ಅವಳಿಗೆ ಪಾಪ ಅವ್ರ ಸೈಡಲ್ಲಿ ಇವ್ರು ಸೊ ಸ್ಯಾಡ್ ಆಗ್ತಾರೆ. ಸ್ಕರ್ಟ್ ಜಾಸ್ತಿ ನಾನು ಹಾಕೇ ಇಲ್ಲ. ಏನಿದು ಬಿಂಡಿ ಫ್ರೈ ನೆಕ್ಸ್ಟ್ ಹುಡ್ಕೊಂಡು ಬಂದು ನಮ್ಮ ಮಮ್ಮಿಗೆ ತಗೊಂಡಿದ್ದು. ಇದು ಆರ್ಡರ್ ಮಾಡ್ಬೇಕಂತ ಮಮ್ಮಿಗೆ ಒಂದೆರಡು ಬಟ್ಟೆ ತೊಗೊಂಡೋಗಿ ಕೊಟ್ಬಿಟ್ರೆ ಫುಲ್ ಖುಷಿಯಾಗಿ. ಸೊ ನಾವು ಕಮರ್ಷಿಯಲ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿನ ಬಿಟ್ಟು ಮಮ್ಮಿ ಏನೇನು ಬೇಕಂತ ಎಲ್ಲ ಹೇಳ್ತಾರೆ. ಏನೇನು ಬೇಕು ಮಮ್? ಏನು ಬೇಡಮ್ಮ, ನಿಂಗೆ ಏನು ಇಷ್ಟ ತಗೊಂಡ್ ಬಾ. ಕಾವ್ಯ ಇಷ್ಟೊತ್ತು ಏನು ಹೇಳಿದ್ರು ಅವರು ನಮ್ಮಮ್ಮ? ಏನೂ ಬೇಡ, ಪಕ್ಕ ಬೇಡ. ಸರಿ ಶೋರ್. ಇವಾಗ ನೀವು 3 ಜನ ಇದ್ದೀರಾ? ನೈಟಿ ಕೇಳಿದೆ. ಆಮೇಲೆ ಏನ್ ಸೆಟ್ ಆಮೇಲೆ ಪ್ಲಾಜಾ ಪ್ಯಾಂಟ್ ಅಷ್ಟೇ, ಏನೂ ಇಲ್ಲ. ಸ್ಲಿಪ್ಪರ್ ಇನ್ನು ಅಷ್ಟೇ. ಅಲ್ಲಿ ಇನ್ನು ಏನೇ ಸ್ವಲ್ಪ ಹೊಸ ಸಿಗತ್ತೆ ನೋಡು. ಸ್ವಲ್ಪ ನೋಡಿ ಸೈಜು ಈಗ ಸ್ವಲ್ಪ ಸಣ್ಣಾಗಿದ್ದೀನಿ ನಾನು, ಅದಕ್ಕೆ ನೋಡ್ತಗೊಂಡ್ ಬಾ ಅಂತ ಹಂಗೆ. ಒಟ್ಟಿನಲ್ಲಿ ನಾವು ಮಮ್ಮಿ ಇವಾಗ ನಾನು ಹೋಗ್ತಿರೋ ಕಮರ್ಷಿಯಲ್ ಸ್ಟ್ರೀಟ್ ಏನು ಈಗ ನಾನು ಬರ್ಬೇಕು ಅನ್ಕೊಂಡಿದ್ದೆ. ನನ್ ಮನೆ ಅನ್ಕೊಂಡೆ ಮಮ್ಮಿ ಇದನ್ನ ಮಾತು ಹೇಳಿಲ್ವಲ್ಲ ಇನ್ನು ಅಂತ. ಅಲ್ಲ ಇವಾಗ ಪಾಪ ನೀವೆಲ್ಲ ಫ್ರೆಂಡ್ಸ್ ಹೋಗ್ತಾ ಇದ್ದೀರಾ, ನಾನು ಹೋದ್ರೇನಕ್ಕೆ, ಅದಕ್ಕೆ ನಿಮ್ಗೆ ಹೇಳ್ಬಿಟ್ರೆ ನೀವೇ ಎಲ್ಲ ಸೆಲೆಕ್ಟ್ ಮಾಡಿ ತಗೊಂಡ್ಬರ್ತೀರಾ. ಅದಕ್ಕೆ ದುಡ್ಡೇನು ಯೋಚನೆ ಮಾಡಬೇಡ, ಕಳಿಸ್ತೀರಾ? ನನ್ನ ಮಗಳು ಕೊಡ್ತಾಳೆ. ಏನು ಹೇಳ್ತಾರೆ ಹೆಂಗ್ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ನಮ್ಮ ಅಮ್ಮ ಅಂದ್ರೆ, ದುಡ್ಡೇನು ಯೋಚನೆ ಮಾಡಬೇಡ, ನನ್ನ ಮಗಳು ಕೊಟ್ಬಿಡ್ತಾಳೆ ಅಂತೆ. ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ವ್ಲಾಗ್ ಶುರು ಮಾಡೋಕ್ಕೆ ಮುಂಚೆನೇ ನಮ್ಮ ಮಮ್ಮಿ ಮಾತಾಡಿದ್ದಾರೆ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತೊಂದು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಸೊ ಒಂಚೂರು ಶಾಪಿಂಗ್ ಮಾಡೋಣ ಅಂತ. ಎಷ್ಟೊಂದು ದಿವಸ ಆಯಿತು ನನ್ನ ಕಬೋರ್ಡ್ಸ್ ಎಲ್ಲ ಒಂಚೂರು ಸೆಟ್ ಮಾಡಬೇಕು. ಸೊ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಗೊತ್ತಿದ್ರು ನಾನು ಹೀಲ್ಸ್ ಹಾಕ್ಕೊಂಡಿದ್ದೀನಿ. ಎಲ್ಲರೂ ನೋಡಿ ನಿಂತಿದ್ದಾರೆ, ಬ್ಯೂಟಿಫುಲ್ ಗರ್ಲ್ಸ್. ಮಮ್ಮಿಗೆ ಮನಸ್ಸೆಲ್ಲ ನಮ್ಮ ಮಮ್ಮಿಗೆ ಇವಾಗ ಇಲ್ಲೇ ಇರುತ್ತೆ, ಏನು ತೊಗೋತಾರೋ ಏನೇನು ತೊಗೊಂಡು ಬರ್ತಾರೋ ಅಂತ. ಅವ್ರಿಗೆ ಕೆಲಸ ಐತೆ ಗೈಸ್, ಇಂಪಾರ್ಟೆಂಟ್ ಕೆಲಸಗಳೈತೆ, ಅದಕ್ಕೆ ನಮ್ಮ ಮಮ್ಮಿ ಬರ್ತಿಲ್ಲ. ಇಲ್ಲಾಂದರೆ ಸೋನೂ ಅನ್ನೋರು. ಆಲ್ಮೋಸ್ಟು ನಮ್ಮ ಮನೆಯಿಂದ ಕೋರ್ಮಂಗ್ಲಾಗ ಹೋಗೋಕ್ಕೆ ಆಲ್ಮೋಸ್ಟ್ 1.5 ಅವರ್ ಜರ್ನಿ. ಅವಾಗಲೇ ಹೆಂಗೆ ಕೂತವ್ರು ನೋಡಿ. ಕಾವ್ಯ ಅಂತೂ ಹೊಟ್ಟೆ ಹಸಿ. ಹೌದಾ, ಇಳಿಸ್ಬಿಟ್ಟು 27 ಮಿನಿಟ್ಸು ಕ್ಯಾಬಲ್ಲೇ ನಡ್ಕೊಂಡು ಹೋಗಕ್ಕೆ ಎಷ್ಟೊತ್ತಾಗುತ್ತೆ. ಟ್ರಾವೆಲ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಎಲ್ಲಾದರೂ ಹೋಗ್ಬೇಕಂದ್ರೆ ಯೋಚನೆ ಆಗ್ಬಿಟ್ಟೈತಿ ಇವಾಗೆಲ್ಲ. ಎಲ್ಲಾದರೂ ಹೋಗೋಣ ಅಂದರೆ ಅಯ್ಯೋ ಅಷ್ಟು ದೂರ ಟ್ರಾವೆಲ್ ಮಾಡಬೇಕಾ ಅನ್ನೋ ಥರ ಮೈಂಡಿಗೆ ಬಂದ್ಬಿಟ್ಟೈತಿ. 26 ಮಿನಿಟ್ಸ್ ಇದೆ. 26 ಮಿನಿಟ್ಸ್ವರೆಗೂ ವೇಟ್ ಮಾಡಬೇಕು. ಎಲ್ಲ ತಂದಿದೆ. ಎಲ್ಲಿ ನಿಮ್ಮ ಸ್ನ್ಯಾಕ್ಸು? ಒಂದು ಖಾಲಿ ನೋಡಿ, ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಇಟ್ಕೊಂಡ್ಬಿಟ್ಟವ್ರೆ. ನಾನೇನು ತಿಂದಿಲ್ಲ, 2 ಚಿಪ್ಸ್ ತಿಂದಿದ್ದು. ಡಯಟಲ್ಲಿದ್ದೀನಿ, ಅದಕ್ಕೆ. ಫುಲ್ ಶಾಪಿಂಗ್ ಸೆಂಟರ್ ಇದು. ಕೃಪಾ ಬಂದ್ಬಿಟ್ಟು ಟಾಪ್ಸ್ ನೋಡೋಣ ಅಂತ ಇಲ್ಲ, ಎಲ್ಲ ಗರ್ಲ್ಸ್ ಮೈಂಡೇ ಅದು. ಏನಾದರೂ ಕಣ್ಣಿಗೆ ಬಟ್ಟೆ ಕಾಣಿಸಿದ್ರೆ ನೋಡನ್ವಾ ಬಟ್ಟೆ ನೋಡಕ್ ಹೋಗೋಣ ಅಂತ. ಫಸ್ಟ್ ಊಟ ಮಾಡೋಣ. ನಾವು ಕಮರ್ಷಿಯಲ್ ಸ್ಟ್ರೀಟ್ ಅಂದ್ಕೊಂಡು ಇವಾಗ ಕೋರ್ಮಂಗ್ಲಾಗ ಬಂದಿದ್ದೀವಿ. 2 ಅವರ್ ಫೋನ್ ಇಲ್ಲದೆ ಇರ್ತಾರೆ. ಊಟನೂ ಸೇರಲ್ಲ ಇವಾಗ. ಬನ್ನಿ ಹೋಗೋಣ. ಹೊಟ್ಟೆ ಹತ್ತಿತ್ತು, ಏನಿದೆ ಅಂತಲೂ ಗೊತ್ತಿಲ್ಲ. ಯಾವ ಕೋರ್ಮಂಗ್ಲದಲ್ಲಿ ಏನು ಚೆನ್ನಾಗಿರೋ ಫುಡ್ ಇದೆ, ರೆಸ್ಟೋರೆಂಟ್ ಇದೆ, ಏನೂ ಗೊತ್ತಿಲ್ಲ. ಬರ್ತೀರಾ ಇವತ್ತೇ ಊಟಕ್ಕೆ ಹೋಗೋಣ? ಎಲ್ಲರೂ ವೆಜಿಟೇರಿಯನ್ ಇವತ್ತು. ಒಬ್ಬರೇ ನಾನ್ ವೆಜ್ಜು. ಪಾಪ ಇವ್ರು ಪ್ಯೂರ್ ವೆಜ್ಜು. ನಾವು ಒಂದು ದಿವಸ ವೆಜ್ ತಿನ್ನೋಕೆ ಇಷ್ಟ ಆಗ್ತಾಯಿದ್ವಿ, ಇವ್ರು ಡೈಲಿ ನಾವು ವೆಜ್ ತಿಂತೀವಿ. ನಾನು ಮೋನಿಕಾ ಮಾತ್ರ ಪ್ಯೂರ್ ನಾನ್ ವೆಜ್ಜು, ಆದರೆ ಇವತ್ತು ವೆಜಿಟೇರಿಯನ್. ಸೊ ಇವರಿಬ್ರು ಪ್ಯೂರ್ ವೆಜ್ಜು, ಇವರು ರಾಜಸ್ಥಾನಿ ಫುಡ್ಡು. ರಾಜಸ್ಥಾನಿ ಹೌದು, ಜಾಸ್ತಿ ಬರುತ್ತೆ, ಕಮ್ಮಿ ಆರ್ಡರ್ ಮಾಡಿ. ಇಷ್ಟು ಟೈಮ್ ರಾಜಸ್ಥಾನ್ ರೆಸ್ಟೋರೆಂಟ್ ಬಂದ್ಬಿಟ್ಟು ಏನು ತಿನ್ಬೇಕು ಏನು ಗೊತ್ತಾ. ಆಂಬಿಯನ್ಸ್ ಮಾತ್ರ ಜೈನ್ ಫುಡ್, ನಮ್ಮ ಜೈನ್ ಫುಡ್ಡು ಇವರಿಗೆ ಸೆಟ್ ಆಗುತ್ತೆ ಫುಡ್ಡು. ಸೊ ನಾನು ತಿಂದಿದ್ದೀನಿ ರಾಜಸ್ಥಾನಿ, 1-2 ಸತಿ ತಿಂದಿದ್ದೀನಿ. ಕಪೂರ್ಸ್ ಪಂಜಾಬಿ ತಿಂದಿದ್ದೀನಿ. ಬ್ಲಾಗ್ ನೋಡ್ತಿದ್ದೀನಿ, ನಂಗೆ ಆಗ್ತದೆ, ನನಗೆ ಈ ಕಡೆ ಕ್ಯಾಮ್ರಾ ತಿರುಗಿಸ್ತಿದ್ದೀನಿ. ಇಲ್ವಾ ಮೇ ಬಿ ಗ್ಲಾಸಲ್ಲಿ ಹಂಗಿರೋದಾ? ಹೆಂಗೆ ಹೇಳೋದು, ಕಂಪ್ಲೀಟ್ ಬೋರ್ ಆ ಥರ ಒನ್ನಲ್ಲಿದೆ, ಅದಕ್ಕೆ ಬರ್ತಾ ಇಲ್ಲ. ಎಲ್ಲರೂ ಕಾಯ್ತವ್ರೆ. ಇವರು
ಒಂದು ಗ್ಯಾಂಗಲ್ಲಿ ಇರ್ತಾರಲ್ಲ ಫೋಟೋಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಹಿಂಗೆ. ಪಾಪ ಇವರೊಬ್ಬರೇ ಫೋನ್ ಇಲ್ಲದೆ ಕೂತವ್ರೆ, ಎಲ್ಲರೂ ಫೋನ್ ಯೂಸ್ ಮಾಡ್ಕೊಂಡಿದ್ರೆ. ನೋಡಿ ಗೈಸ್ ಹೆಂಗಿದೆ ಪ್ಲೇಟು ಇಷ್ಟು ದೊಡ್ಡದಾಗಿ. ಅದು ನೀನಿದು ಬಿಂಡಿ ಫ್ರೈ, ಬಿಂಡಿ ಮಸಾಲಾನ ಬಿಂಡಿ ಫ್ರೈನಾ? ಲೇಡೀಸ್ ಫಿಂಗರ್ ಫ್ರೈ. ಏನು? ಅಯ್ಯೋ ದೇವ್ರ ಮರ್ತೋಗ್ಬಿಟ್ಟಿದ್ದೀರಾ, ಬಿಂಡಿಗೆ ಏನಂತಾರೆ ಅಂತ. ಲೇಡೀಸ್ ಫಿಂಗರ್ ಫ್ರೈ ಅಂತ ಹೇಳ್ದಂಗಿತ್ತು ಅದಕ್ಕೆ. ಮಜ್ಜಿಗೆ ನೋಡಿ, ಮನೇಲಿ ಕೊಟ್ಟರೆ ಕುಡಿಯೋಕೆ 20 ಸತಿ ಯೋಚನೆ ಮಾಡ್ತೀವಿ. ರೆಸ್ಟೋರೆಂಟಿಗೆ ಬಂದುಬಿಟ್ಟು ಮಜ್ಜಿಗೆ ನೋಡಿ ಹೇಳ್ತಾರದು, ಮನೇಲಿ ಮಜ್ಜಿಗೆ ಎಲ್ಲ ಕುಡಿಯಲ್ಲ ನಾವು ಅಂತೀವಿ. ಇಲ್ಲಿ ಬಂದ್ಬಿಟ್ಟು ಬಟರ್ ಮಿಲ್ಕ್ ಇದೆಯಾ ಅಂತೀವಿ. ತುಪ್ಪ ನೋಡಿ, ಪನ್ನೀರ್ ತಿಂದು ಇಕ್ಬಿಟ್ರು ಪನ್ನೀರ್. ಬರೀ ಪ್ರೋಟೀನ್. ವೆಟ್ ಟಿಶ್ಯೂಸ್ ಕೊಟ್ಟವ್ರೆ. ಡೌಟ್ ಆಗ್ಬಿಟ್ಟಿದೆ ಇವಾಗ, ನಾವು ಹ್ಯಾಂಡ್ ವಾಶ್ ಇದೆಯಾ, ಜಾಗ ಇದೆಯೋ ಇವಾಗ, ಕೈ ತೊಳಿಬೇಕೋ ಬೇಡೋ ಅಂತ. ಮಜ್ಜಿಗೆ ರೀ ಅದು, ಬೇರೆ ಏನಿಲ್ಲ. ಮಜ್ಜಿಗೆನೇ ಯಾವುದೋ ಫೀಲಲ್ಲಿ ಕುಡಿತವ್ರೆ. ಚೆನ್ನಾಗಿ ತಿಂದ್ಬಿಟ್ಟು ಎದಳಕ್ಕೂ ಮನ್ಸಾಗ್ತಿಲ್ಲ. ನಿದ್ದೆ ಹೆಂಗೆ ಎಳಿತಾ ಇದ್ದದ್ದು, ಚೆನ್ನಾಗಿ ನಿದ್ದೆ. ನಮಗೆಲ್ಲ ನೈಟೆಲ್ಲ ನಿದ್ದೆ ಬರೋಲ್ಲ, ತಿಂದಿದ ತಕ್ಷಣ ನಿದ್ದೆ ಬರುತ್ತೆ. ಒಂಚೂರು ಏನಾದರೂ ನೋಡುವ, ಏನಿದೆ ಬಟ್ಟೆಗಳೆಲ್ಲ. ಶಾಪಿಂಗ್ ಮಾಡ್ತೀವೋ ಇಲ್ವೋ ನೋಡೋಣ ಬನ್ನಿ ಗೈಸ್. ಎಲ್ಲ 3 ಗರ್ಲ್ಸ್ ರೆಡಿ ಆಗಿಬಿಟ್ಟವ್ರೆ, ಬಟ್ ನಾವು ಶಾಪಿಂಗ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಇದು ನೈಸ್, ಇದಾಗಿದೆ ನೋಡಿ. ವಾವ್, ಚೆನ್ನಾಗಿದೆ ಇದು. ಚೆನ್ನಾಗಿದೆ. ಹಾಂ, ಮೆಟೀರಿಯಲ್ ಒಂಥರ ಇದಲ್ಲ, ಮೆಟೀರಿಯಲ್ ಒಂಥರ ಇದೆ, ಬಟ್ ಕಲರ್ ಕಾಂಬಿನೇಷನ್ ಡಿಸೈನ್ ಆಗಲಿ ರಿಚ್ ಲುಕ್ ಇದಲ್ಲ. ರಿಚ್ ಲುಕ್ ಇದೆ. ಇದನ್ನ ತಗೊಂಡ್ರ, ಇದು ಮಮ್ಮಿ ಹತ್ರ ಇತ್ತು. ಸೇಮಾ? ಸೇಮ್ ಪರ್ಪಲ್ ಕಲರ್. ಇದು ಚೆನ್ನಾಗಿದೆ, ಇದು ಸಕ್ಕತ್ತಾಗಿದೆ. ಇದಂಗೆ, ಇದಂತೂ ನನಗೆ ಸಖತ್ ಇಷ್ಟ ಆಯ್ತು. ಸೂಪರ್ ಆಗೈತೆ ಇದು. ಸೂಪರ್ ಆಗಿದೆ ನೋಡಿ. ಚೆನ್ನಾಗಿದೆ, ಬಟ್ ಮೆಟೀರಿಯಲ್ ಯಾಕೆ ಅಷ್ಟು ಕ್ವಾಲಿಟಿ ಅನಿಸ್ತಿಲ್ಲ. ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ನೈಸ್. ಮೆಟೀರಿಯಲ್ ಒಂಥರ ಇದ್ದಂಗಿದೆ, ತುಂಬ ಟ್ರಾನ್ಸ್ಪರೆಂಟ್ ಇದೆ. ಇಲ್ಲ ಓಕೆ, ಅದು ಅದಕ್ಕಿಂತ ಇದು ಓಕೆ, ಇದೇನು ಅಷ್ಟಿಲ್ಲ. ನಾನು ಹಿಂಗೆಲ್ಲ ಹಾರಿಸ್ಕೊಂಡೆಲ್ಲ ನೋಡೋ ಅಷ್ಟು ಪೇಷನ್ಸ್ ಇಲ್ಲ. ಅಂದರೆ ನಾನು ನೋಡ್ದ, ಒಂದಿಷ್ಟ ಆಯಿತಾ, ಎತ್ಕೊಂಡೆ ಬಂದೆ ಅಷ್ಟೇ. ಬಟ್ ಹುಡುಕಿ ಇವರೆಲ್ಲ ಎಷ್ಟು ಪೇಷನ್ಸಾಗಿ ಹುಡುಕ್ತವ್ರೆ ಅಂದರೆ. ಬಡ ಬಡ ಸ್ಕರ್ಟ್ ಜಾಸ್ತಿ ನಾನು ಹಾಕೇ ಇಲ್ಲ. ಚಂದ ಉಂಟು. ಯಾರು ಮಾಡಕ್ಕೆ ಬಂದ್ರೋ ಗೊತ್ತಿಲ್ಲ. ಕಾವ್ಯ ಅಂತೂ ಫುಲ್ ಶಾಪಿಂಗ್ ಮೇಲೆ ಶಾಪಿಂಗ್ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ ರೀ. ಎಲ್ಲ ಶಾರ್ಟ್ ಟಾಪ್ಸ್ ತಗೋತಾ ಇದ್ದೀರಲ್ಲ, ಅದು ಚೆನ್ನಾಗಿದೆ. ಎಲ್ಲ ಶಾರ್ಟ್ ಟಾಪ್ಸ್ ಬೇಡ, ಎಲ್ಲ ಜೀನ್ಸ್. ಇದು ಬೇಡ, ಇದು ಬೇಡ ಹಾಳು. ಎಷ್ಟಾಯ್ತು ಕಾವ್ಯ? ಎಷ್ಟು ಪೇ ಮಾಡ್ತೀವಿ? ಎಷ್ಟು ಬಿಲ್ ಆಯ್ತು? 300. ಒಂದೇನಾ ಇಲ್ಲಿ? ಗೈಸ್ ಇಲ್ಲೊಂದು ಕಡೆ, ಇಲ್ಲೊಂದು ಇವ್ರಿಬ್ರೆಲ್ಲ ಹೋದ್ರು. ಇವ್ರು ಆಲ್ರೆಡಿ ಸ್ಲಿಪ್ಪರ್ಸ್ ನೋಡ್ತವ್ರೆ. ಬರ್ತಾ ಇದೀವಿ. ಎಲ್ಲಾದರೂ ಕಾರ್ಡ್ ಸೆಟ್ ಸಿಕ್ಕಿದ್ರೆ ತಗೊಳ್ಳೋಣ. ನನಗೆ ತುಂಬ ಇಷ್ಟ ನೈಟ್ ವೇರ್ಸ್, ಅದಕ್ಕೆ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ಲ? ಇದು ಚೆನ್ನಾಗಿದೆ ಲೈಟಲ್ಲಿ. ಇದು ಚೆನ್ನಾಗಿದೆ ಕಲರ್. ಇದು ಆಗುತ್ತೆ ಅಕ್ಕ. ದಿಸ್ ಇಸ್ ನೈಸ್. ಇಷ್ಟಂತೆ 400. ಅಕ್ಕಂಗೆ ನೈಟ್ ಡ್ರೆಸ್, ನಂಗೆ ತುಂಬ ಇಷ್ಟ. ನೈಟ್ ಡ್ರೆಸ್ ಹುಚ್ಚು. ವೆಸ್ಟ್ ಸೈಡಲ್ಲಿ ಎಷ್ಟು? 400. ಯಾವುದು? ಇದು 400 ಅಂತಲ್ಲ, ಇದು ನಂಗೆ ಇದು ಇಷ್ಟ. ಐ ಲವ್ ರೆಡ್. ತುಂಬ 2-3 ತಗೋತಾರೆ ಅಣ್ಣ, ಕಮ್ಮಿ ಮಾಡ್ಕೊಳ್ಳಿ. ಬ್ಲ್ಯಾಕ್ ಬೇಡ. 300. 4 ತಗೊಂಡೆ ಟೋಟಲ್. ಏನು ಇದು? ಚಂದ ಇದೊಂದು ಕಮ್ಮಿ ಮಾಡ್ತೀನೋ ತಗೋತೀನಿ. ಸರಿ, ಎಷ್ಟು ಕಮ್ಮಿ ಮಾಡ್ತೀರಾ? ಬಾರ್ಗೇನಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಮತ್ತೆ ಇದೊಂದು ಕೊಡಿ, ಇದಿರಲ್ಲ. ಚೆನ್ನಾಗಿದೆ ಅಕ್ಕ. ತುಂಬ ಚೆನ್ನಾಗಿದೆ. ಐ ಕ್ಯಾನ್ ವೇರ್ ಔಟ್ಸೈಡ್ ಆಲ್ಸೋ. ಹಾಫ್ ಇದೆ, ಬಟ್ ಅದೇ ನೀವು ಹೊರಗಡೆ ರೆಸಾರ್ಟ್ಸ್ ಶಾರ್ಟ್ಸ್ ಏನಾದರೂ ಬೇಕಾ? ಫುಲ್ ಇದ್ದಿದೆ ಚೆನ್ನಾಗಿದೆ. ಹೌದು, ಮಂಡಿ ಯೂಟ್ಯೂಬ್. ತುಂಬ ಇಷ್ಟ ಆಗ್ತಿದೆ ನನಗೆ ಕಾರ್ಡ್ ಸೆಟ್ಸು, ಬಟ್ ಫುಲ್ ಬೇಕು ಅಂತ. ಇದು ಫುಲ್ ಇದೆ. ಬೈ ಮಿಸ್ಟೇಕ್ ಅದು ಬಂದಿರೋದು. ಓಕೆ ಝೀಬ್ರಾ ಕಲರ್. ಓಕೆ 3 ಕೊಡಿ, ಕಮ್ಮಿ ಮಾಡಿ ಇವಾಗ.
ಅಣ್ಣ ಹೇಳಿದ್ರು ಅಂತ 3 ತಗೊಂಡಿದ್ದು, ಕಮ್ಮಿ ಮಾಡ್ಬೇಕೀಗ. ಪ್ಲೀಸ್ ನಾನು ತುಂಬ ನೈಟ್ ವೇರ್ಸ್ ಎಲ್ಲ ಆನ್ಲೈನಲ್ಲಿ ಆಮೇಲೆ ವೆಬ್ಸೈಡಲ್ಲೇ ಹೋಗಿ ತಗೋತಿದ್ದೆ. ವೆಬ್ಸೈಡಲ್ಲೇ ಇವತ್ತು ನನಗೆ ಇಲ್ಲಿ ಇಷ್ಟ ಆಯಿತು, ಅದಕ್ಕೆ ತಗೋತಾ ಇದ್ದೆ. 1004 ಆಗಿರೋದು 100 ಆಫ್ 1003 100 ಆಫ್ ಅಂತೆ. ಮಾಡಲ್ಲ ನಿಮ್ಗೋಸ್ಕರ ಮಾತ್ರ 1002 ಮಾಡ್ತಾ ಅದೆಲ್ಲ ಏಳು ಬೀಳು ಇರೋದೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬರುತ್ತೆ ನೀವು ಒಂದು ದಿವಸ ಹಾಕ್ತಿರೋ ಓನರ್. 200 ಕಮ್ಮಿ ಮಾಡಿಬಿಡಿ. ಒಂದು ಪೀಸ್ ಚೆನ್ನಾಗಿರೋದು ನೋಡಿ ಗೈಸ್, ಇದು 1 ಪೀಸ್. ನೀವು ಇಟ್ಕೊಳ್ಳಿ, ಅವ್ರು ತೋರಿಸ್ತಾರೆ, ನೀವು ಫೇಮಸ್ ಆಗ್ತಾರೆ. ಇದು ಚಂದ. ಎಷ್ಟಿದು? ಮಮ್ಮಿಗೊಂದು ತಗೊಳ್ಳೋಣ, ಹೇಳಿ ಕಳಿಸೋರಲ್ಲ ಅಂತ. ಲಾಂಗ್ ಬೇಕು ಪಾಪ, ನೋಡೋಣ ನಮ್ಮ ಮಮ್ಮಿ ಖುಷಿ ಆಗುತ್ತೆ. ಒಂದದು ತಗೊಂಡೋಗೋಣ ಅಂದ್ಬಿಟ್ಟು ನಾನೇನೋ ಕುರ್ತಾ ಶಾರ್ಟ್ಸ್ ತಗೋತಿದ್ದಾರೆ ನೋಡಿ. ನನಗೂ ಒಂದು ತಗೊಳ್ಳಿ, ನನಗೊಂದು 2-3 ತಗೊಳ್ಳಿ ಹುಡುಕ್ರಿ. ಎಷ್ಟು ಬಾರ್ಗೇನ್ ಮಾಡ್ತಾರೆ ಇವರಿಬ್ರು. ಏನು ಸಿಕ್ತೋ ಇಲ್ವೋ, ಒಳ್ಳೆ ಶಾರ್ಟ್ ಸಿಕ್ತು. ಹ್ಞೂ ಅವರೇ, ನಡೀರಿ. ಒಬ್ಬರೇ ಏನೂ ತಗೋತಿಲ್ಲ. ಏನಾಯ್ತು ಕೃಪಾ ನಿಮಗೆ? ಕಾವ್ಯ ಒಬ್ಬರೇ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಶಾಪಿಂಗಲ್ಲಿ. ಇದು ಚೆನ್ನಾಗಿದೆ ನೋಡಿ ಕೃಪಾ. ಹಾಂ ಅದೇ ಶಾರ್ಟ್ ಟಾಪ್ ಇದು ಕೃಪಾ ತುಂಬ ಇಷ್ಟ ಆಯಿತು. ಕೃಪಾನು ತಗೋತಿದ್ದಾರೆ, ನಾನು ತಗೊಳ್ಳೋಣ ಅಂತ. ತುಂಬ ಚೆನ್ನಾಗಿದೆ, ಒಂಥರ ಎಷ್ಟು ಪಾಶ್ ಲುಕ್ ಕೊಡುತ್ತೆ ಗೊತ್ತಾ ಇದು. ಹಾಂ 3XL ಕೆತ್ತಾಯ ನಮ್ಮ ಮಮ್ಮಿಗೆ ಇದಾಗುತ್ತಲ್ಲ. ಹಾಂ ಪ್ಯಾಂಟ್ ದಿಕ್ಕೋ, ಪ್ಲಾಜೋನಾ? ಓಕೆ ಹಾಂ ಓಕೆ. 3 ಸೆಟ್ ಇದು ವಿತ್ ದುಪ್ಪಟ್ಟ. ನಮ್ಮ ಮಮ್ಮಿಗೆ ಇದನ್ನು, ಈ ಕಲರ್ ಚೆನ್ನಾಗಿದೆ. ಎಲ್ಲೋ ಚೆನ್ನಾಗಿದೆಯಾ? ಎಲ್ಲೋ ಚೆನ್ನಾಗಿದೆ. ಜಾಸ್ತಿ ಎಲ್ಲೋ ಕೇಳಲ್ಲ. ಹಾಂ ಬಟ್ ನಮ್ಮ ಮಮ್ಮಿ ಹತ್ರ ಬ್ಲೂ ಕಲರ್ಸ್ ಇದೆ ಅಂತ. ಎಲ್ಲೋ ತಗೊಳ್ಳಿ, ಎಲ್ಲೋನೇ ಚೆನ್ನಾಗಿದೆ. ಈ ಥರ ಕಾಟ್ ಸೆಟ್ ಬೇಕಾ? ಬಿಗ್ ಸೈಜ್. ನಮ್ಮ ಮಮ್ಮಿ ಕರ್ಕೊಂಡು ಬಂದಿದ್ರೆ ಅಷ್ಟೇ ಕತೆಗಳು. ನಮ್ಮಮ್ಮ ಕಾರ್ಡ್ ಸೆಟ್ಟು ಎಲ್ಲ ಹೇಳೋರೆ. ನೋಡೋಣ ಇರಿ ಎಷ್ಟು ತಗೊಂಡೋಗೋಣ ಅಂತ. ತುಂಬ ಚೆನ್ನಾಗಿದೆ. 790 700 ಲಾಸ್ಟ್ ಪ್ರೈಸ್. ಇಲ್ಲ ಬಿಟ್ಟರೆ ಇಲ್ಲೇ ನಾವೆಲ್ಲ ಇಲ್ಲಿ ಶಾಪಿಂಗ್ ಮಾಡ್ಬಿಡ್ತೀವಿ. ಇಲ್ಲ ಎಲ್ಲ ಕಾರ್ಡ್ ಸೆಟ್ ನಮ್ಮ ಮಮ್ಮಿಗೊಂದು, ಎಲ್ಲರಿಗೂ ಒಂದೊಂದು ತಗೊಂಡ್ಬಿಟ್ರೆ ಇಲ್ಲ ಆಯ್ತು. ಈ ಕಲರ್ ಚೆನ್ನಾಗಿ, ನಂಗೆ ಈ ಕಲರ್ ಇಷ್ಟ ಆಯಿತು. ಇದು ಆಲ್ಸೋ ನೈಸ್ ನೋಡಿ, ತುಂಬ ಚೆನ್ನಾಗಿದೆ. ನಾವು ಕಮರ್ಷಿಯಲ್ಗೆ ಹೋಗೋಣ ಅಂದ್ಕೊಂಡಿದ್ದು, ಇಲ್ಲೇ ಅರ್ಧ ಶಾಪಿಂಗ್ ಮಾಡ್ತಾ ಇದ್ದೀವಿ. ಕಮರ್ಷಿಯಲ್ಲು ಬೇಡ, ಏನು ಬೇಡ, ಇಲ್ಲೇ ಫುಲ್. ದುಪ್ಪಟ್ಟ ಬಂದನೆ ಇದೆ. इसमें XXL है. ನಮ್ಮ ಮಮ್ಮಿಗೆ ಈ ಥರ ಇಷ್ಟ. ಬಂದನೆ ದುಪ್ಪಟ್ಟ ನಮ್ಮ ಮಮ್ಮಿಗೆ ಈ ಥರ ಇಷ್ಟ, ಬಟ್ ಅದು ಸೈಜ್ ಇಲ್ಲ ಅಂತ. ಏಕಿ ಕಲರ್ ತುಂಬ ಚೆನ್ನಾಗಿದೆ. ತೋರಿಸಿ ಬೇರೆ ಸಕ್ಕತ್ತಾಗಿದೆ ಕಾವ್ಯ. ತಗೊಳ್ಳಿ. ನೋಡ್ತಾ ಫುಲ್ಲು ಎಲ್ಲ ಬೇಕು ಅನ್ಸುತ್ತೆ, ಅಷ್ಟು ಮೈಂಡ್ ಕನ್ಫ್ಯೂಸ್. ಚಂದ ಆಯಿತು, ಸ್ವಲ್ಪ ಓಲ್ಡ್ ಸ್ಟೈಲ್. ಜಗಳ ಆಡ್ತಾರೆ, ನನಗೆ ಈ ಕಲರ್ ಬೇಕು, ಆ ಕಲರ್ ಬೇಕು ಅಂತ. ಏನು ಹೇಳ್ತಾರೆ ಗೊತ್ತಾ? ಯಾರು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಕೊಡ್ತೀವಿ. ಹೋಗ್ಬಿಡ್ತೀನಿ. ಎಲ್ಲ ತಗೊಳ್ಳಿ, ಇದೊಂದು ಇಟ್ಕೊಂಡು ನಿಂತಿದ್ದೀನಿ, ನೋಡೋಣ. ಹಾಗೆ ಏನೋ ಮಾಡ್ತು. ಎಲ್ಲಿ ಕಾವ್ಯ ತೋರಿಸಿ. ಚೇಂಜ್ ಆಗಿಬಿಡುತ್ತೆ ಬಿಡಿ. ಅವತ್ತು ಹೇಳ್ತಿದ್ರೆ ಯಾವ ಹೈಲೈಟ್ ಮೂಮೆಂಟ್ ಈಗೆಲ್ಲ ಲೆಕ್ಚರ್ ಚೇಂಜ್. ನೋಡ್ರಿ, ಲಕ್ ಚೇಂಜ್ ಅಂತ. ಲಕ್ ಚೇಂಜ್ ಆಗುತ್ತೆ ಕಾವ್ಯ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ನಿಮ್ದು ಅಕೌಂಟ್ ಎಲ್ಲ ವಾಪಸ್ ಬಂದ್ಬಿಡ್ಲಿ ನಮ್ಮ ಕಾವ್ಯದು. ಅದೇ ಪಾಪ ಅವ್ರ ಸೈಡಲ್ಲಿ ಇವ್ರು ಸೊ ಸ್ಯಾಡ್ ಆಗ್ತಾರೆ. ಇಲ್ಲ ಹೋಗುತ್ತೆ ಬಿಡಿ ಕಾವ್ಯ, ಇವತ್ತಷ್ಟೇ ಏರ್ ವಾಶ್ ಮಾಡಿದ್ದು. ಇನ್ನೊಂದ್ಸತಿ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲಿ ನೀವು ಯಾವಾಗ ಓನರ್ ಆಗ್ತೀರಾ? ಸೀರಿಯಸ್ಲಿ ಚೇಂಜ್ ಆದ್ರೆ ನೆಕ್ಸ್ಟ್ ಹುಡ್ಕೊಂಡು ಬಂದು ನಿಮಗೊಂದು ಗಿಫ್ಟ್ ಕೊಟ್ಟು ಹೋಗ್ತೀವಿ. ಕಾವ್ಯ ನೋಡಿ, ಒಂದು ಚೇರ್ ಮೇಲೆ ಫುಲ್ ಬಟ್ಟೆಗಳೇ ಹಾಕಿಟ್ಬಿಟ್ಟಿದೀವಿ ಅನ್ಸ್ತಾನೆ. ಇಲ್ಲಿ ನೋಡಿ, ಇಲ್ಲಿ ನಿಂತೈತೆ. ಅಂತ ಹೇಳ್ತಾರೆ. ನಾನು ಹೇಳಿಲ್ಲಪ್ಪ, ನೀವೇ ಹೇಳ್ತಾರೆ. ಎಲ್ಲರೂ ಎಷ್ಟೇ ಶಾಪಿಂಗ್ ಮಾಡ್ತಿದ್ವಿ ಗೊತ್ತಿಲ್ಲ, ಒಟ್ಟಲ್ಲಿ ತಗೋತಿದೀವಿ ಎಲ್ಲ ಬಟ್ಟೆ. ಇಲ್ಲ ಎಲ್ಲರಿಗೂ ಇದೇ ಕಲರ್, ನೀವು ಇದು ಕಲರ್ ತಗೊಂಡ್ರೆ ಇದೇ ಥರ ಕಲರ್. ಅದೇ ಸೈಜ್ ಕೊಡಿ ನನಗೆ ಎಕ್ಸ್ಚೇಂಜ್ ಮಾಡಿ. ಇದು ತಗೊಳ್ಳಿ.
ನಾನಿದಂತೂ ತಗೋತಾ ಇದ್ದೀನಿ ಬಿಗ್ಸು. ಈಗ ಸಿಗತ್ತೆ ಎಷ್ಟು ವಾಶ್ ಮಾಡಿದ್ರೆ ಹೋಗಲ್ಲ ಇದು ಬೇಡ, ಇದು ಇದಾಗಿದೆ, ಕರೆ ಆಗಿದೆ. ಆಯ್ತು ಕಾವ್ಯ ಇವಾಗ ಹೊಡೆದೇ ಬಿಡ್ತಾರ ಅವ್ರನ್ನ. ಗಲೀಜಾಗಿದೆ ಆ್ಯಕ್ಚುಲಿ, ಅದು ಸ್ಟಾರ್ ಅಂತ ಹೇಳಿ, ಬಟ್ ಇದು ವಾಶ್ ಮಾಡಿದ್ರೆ ಹೋಗಲ್ಲ. ಸ್ಟಾರಾ ವಾಶ್ ಮಾಡಿದ್ರೆ ಹೋಗಲ್ಲ. ನಿಮಗೆ ಒಂದೆರಡು ಬಟ್ಟೆ ತೊಗೊಂಡೋಗಿ ಕೊಟ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾರಲ್ವಾ ಕಾವ್ಯ? ಕರೆಕ್ಟ್ ತಾನೆ ಮಮ್ಮಿ ಪಾಪ ತೊಗೊಂಡು ಬರ್ದು. ನಮ್ಮ ಮಮ್ಮಿಗೆ ಗೊತ್ತಿರಲ್ಲ, ನಾನು ಅವ್ರು ಅನ್ಕೊಂಡಿರ್ತಾರೆ ಇವಳು ನನಗೇನು ತರೋಲ್ಲ ಅಂತ. ಆದರೆ ನನಗೂ ನೋಡಿದ ತಕ್ಷಣ ಇಷ್ಟ ಹೋಯ್ತು, ಈ ಔಟ್ಫಿಟ್ ತುಂಬ ಇಷ್ಟ ಆಯಿತು, ತೊಗೊಂಡ್ಬಿಡ್ತೀನಿ. ಹಾಗೆ ಒಂದೆರಡು ನೈಟಿ ತೊಗೊಂಡೋದು, ಫುಲ್ ಖುಷಿ. ನೈಟಿ ಸಿಗ್ತಿಲ್ಲ ಅವ್ರ ಸೈಜಿಗೆ, ಮತ್ತೆ ಹಸುವಾಗ್ತಿದೆ ಅಂತೆ. ನಾನು ಎಲ್ಲರೂ ಚೆನ್ನಾಗಿ ಶಾಪಿಂಗ್ ಮಾಡಿದ್ರ? ಲಾಸ್ ಅಂತ ಹೇಳ್ತಾರೆ ನೋಡಿ ಅಕ್ಕ. ಲಾಸ್ ಅಂತ ಗೈಸ್, ನೀವು ಕೋರ್ಮಂಗ್ಲ ಹತ್ರ ಬಂದು ಇಲ್ಲಿ ಬಂದು ವಿಸಿಟ್ ಮಾಡಿ ಗೈಸ್. ನೋಡಿ ತಗೊಂಡಿದ್ದೀವಿ 4 ಜನ, ಇನ್ನೂ ಲಾಸ್ ಹೇಳ್ತಾ ಇದ್ದೀರಾ? ಇಂಟ್ರೆಸ್ಟ್ ಸರಿನಾ? ಟೆನ್ಷನ್ ಆಗ್ಬಿಡ್ತಾರೆ. ಆಯ್ತಾ ಅಲ್ಲಿ ಕಕ್ಕ ಮಾಡಿದೆ ಅಕ್ಕಿ. ಇಲ್ಲೆಲ್ಲಿ ಮಾಡಿ ಆಯ್ತು, ಹೊಸ ಕವರ್ ತಗೊಳ್ಳಿ. ಒಂದು ಸ್ವಲ್ಪ ದಿನ ಮುಂಚೆ ನಾನು ಹೇಳ್ತಾ ಇದ್ದೆ ನನ್ನ ಫ್ರೆಂಡಿಗೆ ಹಿಂಗಾಗಿತ್ತು ಅಂತ, ಅದು ನನ್ನ ತಲೆ ಮೇಲೆ ಆಗ್ತಿತ್ತಲ್ಲ. ನನಗೂ ಮೊನ್ನೆ ಅವತ್ತು ಹೇಳ್ತಾ ಇದ್ರು, ನಾನು ಬಂದಿದ ತಕ್ಷಣ ಆಗುತ್ತೆ. ಇಟ್ಸ್ ಕೃಪ ಹೆಂಗಿದ್ದಾರೆ ಗೊತ್ತಾ, ತಲೆ ಮೇಲೆ ಬಿದ್ದಿದೆ, ನನ್ನ ಫುಲ್ ಟೆನ್ಷನ್ ಇದೆ. ರೀಲ್ ಮಾಡ್ತಿರೋದು ನೋಡಿ ಡ್ಯಾನ್ಸ್. ಬಂದಾಗಿಂದ ಅಲ್ಲಿ ಒಳಗಡೆನೇ ಇದೀವಿ, ಆಚೆನೇ ಬಂದಿಲ್ಲ. ಇವಾಗೇನೋ ಒಂದು ATM ಅಂತ ಬಂದೆ, ಹೆಂಗೆ ಅನಿಸ್ತು ಗೊತ್ತಾ ಆಚೆ ಬಂದಿದ ತಕ್ಷಣ ಅಲ್ವಾ? ಗಾಡಿ ಬಂದು ನೋಡಿ ಎಷ್ಟು ಬ್ಯಾಗ್ಸ್ಗಳಿದೆ. ಕ್ಯಾಫೆಟೀರಿಯಾದಲ್ಲಿ ಫುಲ್ ಬ್ಯಾಗ್ಸೇ ತುಂಬಿಟ್ಟಿದ್ದೀನಿ ನಮ್ಮ ಜಾಗ. ಗೈಸ್ ಅಷ್ಟೇ ಇವತ್ತು ನಮ್ಮ ಕತೆ. ಇನ್ನೆರಡು ಅವರು ಮತ್ತೆ ಕಾರಲ್ಲಿ ಕೂತ್ಕೋಬೇಕು. ಎಲ್ಲರೂ ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ, ಟೆನ್ಷನ್ ಆಗ್ತಿದೆ ಲೇಟ್ ಆಗುತ್ತೆ ಅಂತ. ಅಷ್ಟು 2 ಅವರ್ಸ್ ಜರ್ನಿ ಅಂದ್ಕೊಳ್ಳಿ. ಹೋಗಕ್ಕೆ 2 ಅವರು, ಬರೋಕ್ಕೆ 2 ಅವರ್, 4 ಅವರ್ಸ್ ಜರ್ನಿ. ನಾವು ಅಂದ್ಕೊಂಡಿದ್ದು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ. ಕೋರ್ಮಂಗ್ಲದಲ್ಲೇ ಅರ್ಧ ದಿನ ಆಗೋಯ್ತು. ಬಿಲ್ಪ್ಲೆಕ್ಸ್ ಥರ ಇತ್ತು, ಅಲ್ಲೇ ಸುತ್ತಾಡಿದ್ದೀವಿ, ಏನೂ ಮಾಡಿಲ್ಲ. ಕಾವ್ಯ ಮೋನಿ ಎಲ್ಲ ಹೋಗ್ತಿದ್ದಾರೆ. ಮೋನಿ ಆಲ್ರೆಡಿ ಹೊರಟರು, ನಾನು ಕೃಪಾ ಆನ್ದಾಗ ಎಲ್ಲ, ಸೊ ಇದ್ರ ಜೊತೆಗೆ ಹೋಗೋದು. ನಮ್ಮ ಮಮ್ಮಿಗೆ ಹೋಗಿ ಸರ್ಪ್ರೈಸ್ ಎಷ್ಟು ಬಟ್ಟೆ ತೊಗೊಂಡಿದ್ದೀನಿ ಗೊತ್ತಾ ನಮ್ಮ ಮಮ್ಮಿಗೆ. ಅದು ಮಮ್ಮಿಗೆ ಇವಾಗ ಸರ್ಪ್ರೈಸ್. ಮಮ್ಮಿಗೆ ಏನೂ ತಂದಿಲ್ಲ, ನಿಮಗೆ ಏನೂ ತಂದಿಲ್ಲ. ಕಾವ್ಯ ಹೋದ್ರು. ಇದ್ಯಾರ್ದು? ಇದು ಅವ್ರದ್ದು. ಪಾಪ ಅವ್ರ ಕವರ್ ಇಸ್ಕೊಂಡ್ಬಿಡ್ತವ್ರೆ. ಇನ್ನೊಂದು ಬ್ಯಾಗ್ ಇರಬೇಕು, ಐ ಥಿಂಕ್. ಹೌದಾ? ಹಾಂ ತಗೊಳ್ಳಿ. ನಮ್ಮ ಮಮ್ಮಿ ಸರ್ಪ್ರೈಸ್ ನೋಡೋಣ ಇಷ್ಟ ಆಗುತ್ತೋ ಇಲ್ವಾ ಅಂತ. ಈ ಕಲರ್ಸ್ ಎಲ್ಲ ಇಲ್ಲ ಅಂತ ನೋಡಿ ಗೈಸ್, ಹಿಂಗೆ ನಮ್ಮಮ್ಮ. ಇದು ನಾನು ತುಂಬಾ ಇಷ್ಟಪಟ್ಟು ನಮ್ಮ ಮಮ್ಮಿಗೆ ತಗೊಂಡಿದ್ದು. ಇದು ಆರ್ಡರ್ ಮಾಡ್ಬೇಕಂತ. ಏನು? ಸಾರಿ, ಇದ್ರಲ್ಲಿ ಮೀಶೋ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿದೆ, ಅಮೆಝಾನ್ ಅಲ್ಲಿ ನೋಡಿದೆ. ಆರ್ಡರ್ ಮಾಡ್ಬೇಕಂತ ಈ ಕಲರ್. ಥ್ಯಾಂಕ್ ಯು. ಇಷ್ಟ ಆಯ್ತಾ? ನೈಟಿ ಇಲ್ವಾ? ನೋಡಿ ಕೃಪಾ, ನೋಡಿ ಇದು ಹಿಂಗೆ ನಮ್ಮ ಮಮ್ಮಿಗೆ. ನೋಡಿ ಗೈಸ್, ನಾನು ಇದು ತುಂಬಾ ಇಷ್ಟಪಟ್ಟು ಈ ಕುರ್ತಾ ಸೆಟ್ಟು, ಟಾಪ್ ಎಲ್ಲ ತಂದ್ರೆ ನೈಟಿ ಇಲ್ವಾ ಅಂತೆ. ಅಯ್ಯೋ, ನನ್ನ ಮಗ್ಳು ಖರ್ಚು ಮಾಡಕ್ಕೆ ಇಷ್ಟ ಇಲ್ಲ ನನಗೆ. ಅವಳು ಪರ್ಚೇಸ್ ಮಾಡಿದ್ಲ ಅಂತ ನಾನು ತಂದಿದ್ದೆ ಅಷ್ಟೇ. ನಾನು ಹೇಳಿದೆ, ಇಲ್ಲಾಂದ್ರೆ ಪಾಪ ಹೇಳ್ತಾ ಇಲ್ಲ ಅವ್ಳಿಗೆ. ಪಾಪ ಇನ್ನು ನಾನು ಕೊಡ್ಬೇಕು ಪಾಪ ಅವಳಿಗೆ. ಅವಳು ನನಗೋಸ್ಕರ ಖರ್ಚು ಮಾಡ್ತಾಳೆ. ಅಯ್ಯೋ, ಇಷ್ಟ ಆಯ್ತಾ ಎಲ್ಲ? ಎಲ್ಲ ಚೆನ್ನಾಗಿದೆ. ಇದು ಟಾಪ್ ಅಷ್ಟೇನಾ? ಇದಕ್ಕೆ ಹಾಕೊಬೇಕು ನಾನು. ಹಾಕೊಳ್ಳಿ, ಏನಾದರೂ ಹಾಕೊಳ್ಳಿ, ಜೀನ್ಸ್ ಹಾಕೊಳ್ಳಿ. ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಮಮ್ಮಿಗೆ ಇಷ್ಟ ಆಗಿದೆ ಅನ್ಸುತ್ತೆ. ನಾನು ನಾರ್ಮಲಿ ನಮ್ಮ ಮಮ್ಮಿಗೆ ಹಾಗೆ ತಗೊಂಡು ಬರಲ್ಲ, ಫಸ್ಟ್ ಟೈಮ್, ವೆರಿ ರೇರ್ ನಾನು ಆ ಥರ ಔಟ್ಫಿಟ್ಸ್ ಎಲ್ಲ ತಂದುಕೊಡೋದು. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಮಾಮ್? ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ತಾನೇ? ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.